This is Bhumika. ಇವತ್ತು ನಮ್ಮ ಪಪ್ಪಾದು ಬರ್ತ್ಡೇ ಆ್ಯಂಡ್ ಇವತ್ತೊಂದು ಸ್ಮಾಲ್ ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಡಿನ್ನರ್ದು ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇವತ್ತು ಡಿನ್ನರ್ಗೆ ಮೆನ್ಯೂ ಬಂದುಬಿಟ್ಟು ಪೂರಿ, ಸಾಗು ಆ್ಯಂಡ್ ಗಾರ್ಲಿಕ್ ಮಶ್ರೂಮ್ ಫ್ರೈಡ್ ರೈಸ್ ಆ್ಯಂಡ್ ಗೋಬಿ ಮಂಚೂರಿ. ಸೊ ನಾನು, ನನ್ನ ಕಸಿನ್ ಮತ್ತು ನಮ್ಮಮ್ಮ 3 ಜನನೂ ಸೇರಿಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಸೊ ನಾವು 3 ಜನನೂ ಸೇರಿಕೊಂಡು ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಏನೆಲ್ಲ ಪ್ರಿಪೇರ್ ಮಾಡ್ತೀವಿ ಮತ್ತು ಸೆಲೆಬ್ರೇಷನ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ವಿತೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಇವಾಗ ಗೋಬಿ ಮಂಚೂರಿ ಪ್ರಿಪೇರ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಇಲ್ಲಿ ಕ್ಯಾಬೇಜ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಸೈಡಿಗೆ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇರೆದೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಈಸಿ ಅಂತ. ನಾನು ಮತ್ತು ನನ್ನ ಕಸಿನ್ ಇಬ್ಬರು ಇವಾಗ ಗೋಬಿ ಮಂಚೂರಿಗೆ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮಮ್ಮ ಅಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಮಶ್ರೂಮ್ ಗಾರ್ಲಿಕ್ ಫ್ರೈಡ್ ರೈಸ್ ಮಾಡೋದಕ್ಕೆ. ಈ ಥರ ಒಂದು ಚಾಪರ್ ಇತ್ತು ಅಂದರೆ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ವಿಕ್ಕಾಗಿ ನಾವು ವೆಜಿಟೇಬಲ್ಸ್ನ ಇದ್ರಲ್ಲಿ ಕಟ್ ಮಾಡ್ಕೊಂಡು ಬಿಡ್ಬೋದು. ಇಲ್ಲಿ ನಾನು ಮತ್ತು ನನ್ನ ಕಸಿನ್ ಇಬ್ಬರು ಗೋಬಿ ಮಂಚೂರಿ ಮಾಡೋದಕ್ಕೆ ಕ್ಯಾಬೇಜ್ ಮತ್ತು ಕ್ಯಾರೆಟ್ನ ಫೈನಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ಒಂದು ವೆಜಿಟೇಬಲ್ ಚಾಪರ್ ಇತ್ತು ಅಂದರೆ ತುಂಬಾ ಈಸಿ, ಕೆಲಸ ಫಾಸ್ಟಾಗಿ ಆಗುತ್ತೆ. ನಾವಿಬ್ಬರು ಹಾಗೆ ಮಾತಾಡ್ತಾ ಒಬ್ಬರು ಇನ್ನೊಬ್ರು ಕಾಲು ಎಳ್ಕೊಂಡು ಅಡುಗೆಗೆ ಬೇಕಾಗಿರೋ ಎಲ್ಲ ತರಕಾರಿಗಳನ್ನೂ ಹೆಚ್ಕೊಂಡ್ವಿ. ನಾವಿಬ್ಬರು ಎಲ್ಲಾದರೂ ಒಟ್ಟಿಗೆ ಸೇರ್ತು ಅಂದರೆ ಅಲ್ಲಿ ಅನ್ಲಿಮಿಟೆಡ್ ಫನ್ ಇರುತ್ತೆ ಅಂತಲೇ ಅರ್ಥ. ನಾವಿಬ್ಬರು ಅಷ್ಟು ಎಂಜಾಯ್ ಮಾಡ್ತೀವಿ ಜೊತೆಗಿರುವಾಗೆಲ್ಲ. ಇಂಡಿಯಾ ಮ್ಯಾಪ್ ಅಲ್ಲ ಸುರುಚ್, ಫ್ಲಾಗ್ ಇಂಡಿಯಾ. ನಾನಿವಾಗ ಇಲ್ಲಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಮತ್ತು ಕ್ಯಾಬೇಜ್ಗೆ ಉಪ್ಪು ಹಾಕ್ತಾ ಇದ್ದೀನಿ, ಅದು ನೀರೆಲ್ಲ ಬಿಟ್ಕೊಳ್ಳಿ ಅಂತ. ಇವಾಗ ಚಾಪಿಂಗ್ ಎಲ್ಲ ಆಗಿದೆ. ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ನಮ್ಮಮ್ಮ ಇವಾಗ ಸಾಗು ಮಾಡ್ತಾ ಇದ್ದಾರೆ. ಹೌದು, ಪೂರಿ ಮತ್ತು ಸಾಗು. ಇವರು ಜಾಮೂನ್ ಮಾಡ್ತಾವ್ರೆ. ಜಾಮೂನ್ ಏನು ಈ ಕಲರು? ಇದು ಮಂಚೂರಿಯನ್ಗೆ ಬಾಲ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕರಿಬೇಕು. ಆವಾಗಲೇ ನಾನು ಕ್ಯಾರೆಟ್ ಮತ್ತು ಕ್ಯಾಬೇಜ್ಗೆ ಉಪ್ಪಾಕಿ ಎತ್ತಿಟ್ಟಿದ್ನಲ್ಲ, ಅದರಲ್ಲಿರೋ ನೀರೆಲ್ಲ ತೆಗೆದುಬಿಟ್ಟು ಖಾರದ ಪುಡಿ ಮತ್ತು ಕಾರ್ನ್ಸ್ಟಾರ್ಚ್ ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಬೇಕು. ಇವಾಗ ಉಂಡೆನೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೊಂದು ಗ್ರೇವಿನ ಪ್ರಿಪೇರ್ ಮಾಡಿ ಅದು ಗ್ರೇವಿ ಒಳಗಡೆ ಇದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮಂಚೂರಿ ರೆಡಿ ಆಗುತ್ತೆ. ಇಲ್ಲಿ ನಾನಿವಾಗ ಗೋಬಿ ಮಂಚೂರಿಗೆ ಗ್ರೇವಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಎಲ್ಲದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್ ಮತ್ತು 1 ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಬೇಕಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ 1 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಗ್ರೇವಿ ಸ್ವಲ್ಪ ತಿಕ್ಕಾಗೋದಕ್ಕೋಸ್ಕರ ಕಾರ್ನ್ಸ್ಟಾರ್ಚ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ನಾನಿಲ್ಲಿ. ಈ ಗ್ರೇವಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮಂಚೂರಿಯನ್ ಬಾಲ್ಸ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ. ಆ್ಯಂಡ್ ಇವಾಗಿಲ್ಲಿ ನಮ್ಮಮ್ಮ ಪೂರಿ ಮತ್ತು ಸಾಗು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಶ್ರೂಮ್ ಫ್ರೈಡ್ ರೈಸ್ದು ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇವಾಗ ನಮ್ಮ ಮನೆಗೆ ನಾನು ಇನ್ನೂ 2 ಕಸಿನ್ಸ್ ಕೂಡ ಬಂದರು. ಆ್ಯಂಡ್ ನೀವು ನೋಡಿ ಇಲ್ಲಿ ಇವರಿಬ್ಬರು ಹೆಂಗೆ ಕಿತ್ತಾಡ್ತಿದ್ದಾರೆ ಅಂತ. ಆ್ಯಂಡ್ ಇವಾಗ ಅಡುಗೆ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಪ್ರತಿಯೊಂದು ಅಡುಗೆ ಕೂಡ ತುಂಬಾ ರುಚಿಯಾಗಿತ್ತು. ಆ್ಯಂಡ್ ನಾವಿವಾಗ ಇಲ್ಲಿ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ಟಿಂಗ್ಗೆ ಚಿಕ್ಕದಾಗಿ ಡೆಕೋರೇಷನ್ನ ಕೂಡ ಮಾಡ್ತಾ ಇದ್ದೀವಿ. ಇವರಿಬ್ಬರು ಯಾವಾಗ ಮೀಟ್ ಮಾಡಿದ್ರು ಬರೀ ಕಿತ್ತಾಡ್ತಾನೆ ಇರ್ತಾರೆ. ನೋಡಿ ಇವಾಗ ನಾನು ಫಸ್ಟ್ ಕೇಕ್ ಬಾಕ್ಸ್ ಓಪನ್ ಮಾಡಬೇಕಂತ ಇಬ್ಬರೊಳಗೆ ಚಿಕ್ಕ ಮಕ್ಕಳು ಥರ ಹೆಂಗೆ ಕಿತ್ತಾಡ್ತಿದ್ದಾರೆ ಅಂತ.
ಫೈನಲಿ ಡೆಕೋರೇಷನ್ ಎಲ್ಲ ಮುಗೀತು ಆ್ಯಂಡ್ ಈ ಥರ ಇದೆ ಕಂಪ್ಲೀಟೆಡ್ ಲುಕ್. ಜಾಸ್ತಿ ಡೆಕೋರೇಷನ್ ಏನು ಮಾಡೋಕ್ಕೋಗಿಲ್ಲ, ಎಲ್ಲರೂ ಸೇರಿ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ನಮ್ಮ ಪಪ್ಪಾಗೆ ಸರ್ಪ್ರೈಸ್ ಕೊಡೋಕ್ಕೆ ಕರ್ಕೊಂಬರ್ತಾ ಇದ್ದೀವಿ. ನಮ್ಮ ಪಪ್ಪಾಗಂತೂ ಡೆಕೋರೇಷನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಆ್ಯಂಡ್ ಎಲ್ಲ ತುಂಬ ಇಷ್ಟಪಟ್ಟರು. ಈಗ ಸೆಲೆಬ್ರೇಷನ್ ಎಲ್ಲ ಮುಗೀತು, ಎಲ್ಲರೂ ಊಟ ಮಾಡಿ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.